ಚಿತ್ರವು ಭವಿಷ್ಯದಲ್ಲಿ ಪ್ರಾರಂಭವಾಗುತ್ತದೆ, ಅಲ್ಲಿ ಮಾನವರು ಜೆನೆಟಿಕ್ಸ್ ಮತ್ತು ಡಿಎನ್ಎ ಮ್ಯಾನಿಪ್ಯುಲೇಟ್ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದಾರೆ. ಪೋಷಕರು ಮಗುವಿನ ಡಿಎನ್ಎ ಅಥವಾ ಜೀನ್ಗಳನ್ನು ಬದಲಾಯಿಸಬಹುದು. ಈ ಕಾರಣದಿಂದಾಗಿ ಹೆಚ್ಚಿನ ಮಕ್ಕಳು ಸ್ಮಾರ್ಟ್ ಮತ್ತು ಬುದ್ಧಿವಂತರಾಗಿರುತ್ತಾರೆ. ಅವರು ಹರ್ಟ್ ಮತ್ತು ಡಯಾಬಿಟಿಸ್ ನಿರೋಧಕವಾಗಿರುತ್ತಾರೆ. ಪರಿಣಾಮವಾಗಿ ವ್ಯಕ್ತಿಯು ಆರೋಗ್ಯಕರ ಮತ್ತು ತೃಪ್ತಿಕರ ಜೀವನವನ್ನು ನಡೆಸಲು ಸಾಧ್ಯವಾಯಿತು. ಅವರು ಸ್ಮಾರ್ಟ್ ಆಗಿದ್ದಾರೆ. ಅವರಿಗೆ ಈ ಜಗತ್ತಿನಲ್ಲಿ ಫಸ್ಟ್ ಸಿಟಿಸನ್ ಸ್ಥಾನವನ್ನು ನೀಡಲಾಯಿತು. ಇನ್ನೊಂದು ಬದಿಯಲ್ಲಿ ಕೆಲವು ಪೋಷಕರಿಗೆ ಅವರು ಸ್ವಾಭಾವಿಕವಾಗಿ ಬೇಬೆಗಳನ್ನು ಹೆರಿಗೆ ಮಾಡುತ್ತಿದ್ದರು ಎಂದು ತೋರಿಸಲಾಗಿದೆ. ಯಾವುದೇ ಮಾರ್ಪಾಡು ಇಲ್ಲದೆ ಈ ಮಕ್ಕಳಿಗೆ ಈ ಜಗತ್ತಿನಲ್ಲಿ 2ನೇ ದರ್ಜೆಯ ಸ್ಥಾನವನ್ನು ನೀಡಲಾಯಿತು. ಅವರನ್ನು ಒಳ್ಳೆಯವರೆಂದು ಪರಿಗಣಿಸಲಾಗಿಲ್ಲ, ಏಕೆಂದರೆ ಅವರು ಸಾಮಾನ್ಯವಾಗಿ ಹುಟ್ಟಿದವರು. ಅವರು ಇನ್ನೂ ವಿವಿಧ ರೀತಿಯ ಕಾಯಿಲೆಗಳನ್ನು ಹೊಂದಿದ್ದಾರೆ. ಜೆರೋಮ್ ಅನ್ನು ಇಲ್ಲಿ ತೋರಿಸಲಾಗಿದೆ. ಅವರು ಗಟ್ಟಾಕಾ ಎಂಬ ಬಾಹ್ಯಾಕಾಶ ಸಂಸ್ಥೆಯಲ್ಲಿ ಮಿಷನ್ ನ್ಯಾವಿಗೇಟರ್ ಆಗಿದ್ದರು. ಆಫೀಸಿಗೆ ಹೋಗುವ ಮುನ್ನ ಅವನ ವಿಚಿತ್ರ ಡೈಲಿ ರೂಟೀನ್ ತೋರಿಸಲಾಗುತ್ತದೆ. ಕಾಲಿನಿಂದ ಯುರೈನ್ ಬ್ಯಾಗ್ ಕಟ್ಟುತ್ತಿದ್ದರು. ನಂತರ ಅವನು ರಕ್ತದಿಂದ ನೆನೆಸಿದ ವಿಚಿತ್ರವಾದ ಫಿಂಗರ್ ಪ್ರಿಂಟ್ ಲೇಯರ್ ಅಂಟಿಸುತ್ತಾನೆ. ಇಷ್ಟೆಲ್ಲ ಆದ ಮೇಲೆ ಅವನು ಆಫೀಸಿಗೆ ಹೋಗುತ್ತಾನೆ. ಮನೆಯಿಂದ ಹೊರಡುವ ಮೊದಲು ಅವನು ತನ್ನ ಮೇಜು ಮತ್ತು ಕೀಬೋರ್ಡ್ ಅನ್ನು ಕ್ಲೀನ್ ಮಾಡುತ್ತಾನೆ. ಒಂದು ದಿನ ಅವನ ಬಾಸ್ ಟೈಟಾನ್ನಲ್ಲಿ ವಿಮಾನ ಇರುತ್ತದೆ ಮತ್ತು ಅವನು ಫ್ಲೈಟ್ ನ್ಯಾವಿಗೇಟರ್ ಆಗುತ್ತಾನೆ ಎಂದು ಹೇಳುತ್ತಾನೆ. ಅವರು ಅದರ ಮೇಲೆ ಕೆಲವು ಮೆಡಿಕಲ್ ಟೆಸ್ಟ್ಸ್ ನೀಡಬೇಕು. ಅವನ ಬಾಸ್ ಜೆರೋಮ್ ತೊರೆದಾಗ ಸತ್ತ ಚರ್ಮದ ವಸ್ತುಗಳನ್ನು ಕೀಬೋರ್ಡ್ನಲ್ಲಿ ಇರಿಸುತ್ತಾನೆ. ನಂತರ ಅವನು ತನ್ನ ಬಾಚಣಿಗೆಯಲ್ಲಿ ಕೆಲವು ಕೂದಲನ್ನು ಹಾಕುತ್ತಾನೆ ಮತ್ತು ಕ್ಲಿನಿಕ್ಗೆ ಹೊರಡುತ್ತಾನೆ. ಅವರು ಡಾ. ಲಾಮರ್ ಅವರನ್ನು ಭೇಟಿಯಾಗುತ್ತಾರೆ ಮತ್ತು ನನ್ನ ಮಗ ನಿನ್ನನ್ನು ಆದರ್ಶೀಕರಿಸುತ್ತಾನೆ ಎಂದು ಹೇಳುತ್ತಾನೆ. ಅವನು ಯಾವಾಗಲೂ ನಿಮ್ಮನ್ನು ಮೆಚ್ಚುತ್ತಾನೆ ಮತ್ತು ಅವರು ಮಾತನಾಡಲು ಪ್ರಾರಂಭಿಸುತ್ತಾರೆ. ನಂತರ ಡಾಕ್ಟರ್ ಅವರಿಂದ ಯುರೈನ್ ಸ್ಯಾಂಪಲ್ ಕೇಳುತ್ತಾರೆ. ಜೆರೋಮ್ ತನ್ನ ಕಾಲಿನ ಯುರೈನ್ ಬ್ಯಾಗಿನ ಸ್ಯಾಂಪಲ್ ನೀಡುತ್ತಾನೆ. ಪರೀಕ್ಷೆಯಲ್ಲಿ ಜೆರೋಮ್ ಮಾನ್ಯ ವ್ಯಕ್ತಿಯನ್ನು ತೋರಿಸಲಾಗಿದೆ, ಇದರರ್ಥ ಉನ್ನತ ವರ್ಗದ ವ್ಯಕ್ತಿ. ನಂತರ ಐರೀನ್ ಅನ್ನು ಕಚೇರಿಯಲ್ಲಿ ತೋರಿಸಲಾಯಿತು ಮತ್ತು ಅವಳು ಜೆರೋಮ್ನ ಕಾಲೇಜ್ ಆಗಿದ್ದಳು. ಐರೀನ್ ಜೆರೋಮ್ ಅವರ ಹೊಸ ಮಿಷನ್ಗಾಗಿ ಅಭಿನಂದಿಸುತ್ತಾಳೆ. ಜೆರೋಮ್ ತನ್ನ ಡೆಸ್ಕ್ ಬಳಿಗೆ ಹೋಗುತ್ತಾನೆ ಮತ್ತು ಆಫೀಸ್ ಮ್ಯಾನೇಜರ್ ಕ್ರೂರವಾಗಿ ಕೊಲ್ಲಲ್ಪಟ್ಟಿದ್ದಾನೆ ಎಂದು ಕಂಡುಹಿಡಿದನು. ಅಷ್ಟರಲ್ಲಿ ಪೊಲೀಸರು ಆಗಮಿಸುತ್ತಾರೆ ಮತ್ತು ಅವರು ಕ್ರೈಮ್ ಸ್ಥಳದಿಂದ ಡಿಎನ್ಎ ಸಂಗ್ರಹಿಸುತ್ತಾರೆ. ಜೆರೋಮ್ನ ಇಡೀ ಜೀವನವು ಅವನ ಮುಂದೆ ಕಳೆದಿದೆ ಎಂದು ತೋರಿಸಲಾಗಿದೆ. ಜೆರೋಮ್ ಅವರ ಹಿಂದಿನದನ್ನು ತೋರಿಸಲಾಗಿದೆ. ಜೆರೋಮ್ ಅವರ ಪೋಷಕರು ನೈಸರ್ಗಿಕವಾಗಿ ಹೆರಿಗೆ ಮಾಡಿದ್ದಾರೆ, ಅಂದರೆ ಅವರು ಸೆಕೆಂಡ್ ಕ್ಲಾಸ್ ಸಿಟಿಸನ್ ಜನಿಸಿದರು. ಪರೀಕ್ಷೆಯ ಮೂಲಕ ಜೆರೋಮ್ ಶೀಘ್ರದಲ್ಲೇ ಹಾರ್ಟ್ ಡಿಸೀಸ್ ಹೊಂದಿರುತ್ತಾರೆ ಎಂದು ಅವರು ಕಂಡುಕೊಂಡರು. ಅವನು ವರ್ಷಗಳ ಕಾಲ ಮಾತ್ರ ಬದುಕಬಲ್ಲನು. ಇದನ್ನು ಕೇಳಿ ಅವನ ತಂದೆ ತಾಯಿಗೆ ಬೇಸರವಾಯಿತು. ಅವರು ತಮ್ಮ ಮಗುವಿಗೆ ವಿನ್ಸೆಂಟ್ ಎಂದು ಹೆಸರಿಸುತ್ತಾರೆ. ನಾವು ಜೆರೋಮ್ ಅವರ ನಿಜವಾದ ಹೆಸರು ವಿನ್ಸೆಂಟ್ ಎಂದು ಪರಿಗಣಿಸುತ್ತಿದ್ದ ವ್ಯಕ್ತಿ. ಅವನ ಪೇರೆಂಟ್ಸ್ ಅವನೊಂದಿಗೆ ಸಂತೋಷವಾಗಿರಲಿಲ್ಲ, ಅದಕ್ಕಾಗಿಯೇ ಅವರು ಸೆಕೆಂಡ್ ಬೇಬಿ ಯೋಚಿಸುತ್ತಾರೆ. ಆದರೆ ಈ ಬಾರಿ ಅವರು ಡಿಎನ್ಎಯನ್ನು ಒಳ್ಳೆಯ ಜೆನೆರಿಕ್ ಮಾರ್ಪಡಿಸಲು ಯೋಚಿಸುತ್ತಾರೆ. ಡಾಕ್ಟರ್ ವಿನ್ಸೆಂಟ್ ಅವರ ಪೇರೆಂಟ್ಸ್ಗೆ ತಮ್ಮ ಮಗುವಿಗೆ ಹಾರ್ಟ್ ಅಥವಾ ಡಯಾಬಿಟಿಸ್ ಕಾಯಿಲೆ ಇರುವುದಿಲ್ಲ ಎಂದು ಹೇಳುತ್ತಾರೆ. ಆ ಮಗು ಆರೋಗ್ಯವಾಗಿರುತ್ತದೆ ಮತ್ತು ಅವರು 2ನೇ ಮಗುವನ್ನು ಹೊಂದಿದ್ದಾರೆ. ಅವನ ಹೆಸರು ಆಂಟನ್. ಆಂಟನ್ನ ಡಿಎನ್ಎಯನ್ನು ಪರ್ಯಾಯಗೊಳಿಸುವುದರಿಂದ ಅವನು ವಿನ್ಸೆಂಟ್ಗಿಂತ ಹೆಚ್ಚು ಬುದ್ಧಿವಂತನಾಗಿದ್ದನು. ವಿನ್ಸೆಂಟ್ಗಿಂತ ಚಿಕ್ಕವನಾಗಿದ್ದ ಆಂಟನ್ ವೇಗವಾಗಿ ಬೆಳೆಯುತ್ತಿದ್ದ. ಅವರ ತಂದೆ ತಾಯಿಗೂ ಆಂಟನ್ ಎಂದರೆ ತುಂಬಾ ಇಷ್ಟ. ವಿನ್ಸೆಂಟ್ಗೆ ಆಂಟನ್ ಮತ್ತು ಅವನ ಹೆತ್ತವರ ಮೇಲೆ ಕೋಪಗೊಳ್ಳುತ್ತಾನೆ. ವಿನ್ಸೆಂಟ್ ಬಾಲ್ಯದಿಂದಲೂ ಸ್ಪೇಸ್ ಟ್ರಾವೆಲ್ ಆಸಕ್ತಿ ಹೊಂದಿದ್ದರು. ಅವನು ಆಸ್ಟ್ರೋನಾಟ್ ಆಗಲು ಬಯಸುತ್ತಾನೆ, ಆದರೆ ಅವನ ಪೇರೆಂಟ್ಸ್ ಅವನನ್ನು ಆಸ್ಟ್ರೋನಾಟ್ ಆಗದಂತೆ ನಿಷೇಧಿಸುತ್ತಾರೆ, ಏಕೆಂದರೆ ಅವನು ಸಾಯುತ್ತಾನೆ. ಆದರೆ ಅವನ ಹೆತ್ತವರು ನಿಷೇಧಿಸುವ ಬದಲು ವಿನ್ಸೆಂಟ್ ಪರೀಕ್ಷೆಯನ್ನು ನೀಡಲು ಹೋಗುತ್ತಾನೆ. ಅವನು ಸೆಕೆಂಡ್ ಕ್ಲಾಸ್ ಸಿಟಿಸನ್ ಎಂಬ ಕಾರಣಕ್ಕೆ ಫೇಲ್ನಾಗುತ್ತಾನೆ. ಅವನ ಮನೆಯವರು ಸಹ ಅವನನ್ನು ಡಿಸ್ಕರೇಜ್ ಮಾಡುತ್ತಾರೆ. ಇದರಿಂದ ವಿನ್ಸೆಂಟ್ ಡಿಪ್ರೆಷನ್ ಒಳಗಾಗುತ್ತಾನೆ. ನಂತರ ಒಂದು ದಿನ ಅವರು ಸ್ವಿಮ್ಮಿಂಗ್ ರೇಸ್ ಮಾಡುತ್ತಾರೆ ಮತ್ತು ಆ ಓಟಗಳನ್ನು ಗೆಲ್ಲಲು ಆಂಟನ್ ಬಳಸುತ್ತಾರೆ. ವಿನ್ಸೆಂಟ್ ಯಾವಾಗಲೂ ಈ ರೀತಿ ಕಳೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತಾನೆ. ಅವನು ಈಜಲು ಪ್ರಾರಂಭಿಸುತ್ತಾನೆ. ಅವನು ಶೀಘ್ರದಲ್ಲೇ ಆಂಟನ್ಗಿಂತ ಮುಂದೆ ಸಾಗುತ್ತಾನೆ. ದೀರ್ಘಕಾಲದವರೆಗೆ ಈಜುವುದರಿಂದ ಆಂಟನ್ ಸುಸ್ತಾಗುತ್ತಾನೆ. ಅವನು ನೀರಿನಲ್ಲಿ ಮುಳುಗುತ್ತಿದ್ದನು. ಮುಂದುವರಿದ ವಿನ್ಸೆಂಟ್ ಮುಳುಗುತ್ತಿರುವ ತನ್ನ ಸಹೋದರನಿಗೆ ಸಹಾಯ ಮಾಡಲು ಹಿಂದಿರುಗುತ್ತಾನೆ. ಎಲ್ಲರೂ ಆಂಟನ್ ಅನ್ನು ಉನ್ನತ ಎಂದು ಕರೆಯುತ್ತಾರೆ, ಆದರೆ ಅದರ ಬದಲಿಗೆ ವಿನ್ಸೆಂಟ್ ಈ ರೇಸ್ ಅನ್ನು ಗೆದ್ದಿದ್ದಾರೆ. ವಿನ್ಸೆಂಟ್ ಅವರ ಜೀವನದಲ್ಲಿ ಅವರು ಬಯಸಿದ್ದನ್ನು ಮಾಡುವ ಸಮಯ ಇದು. ಇದನ್ನು ಯೋಚಿಸುತ್ತಾ ಅವನು ಒಂದು ದಿನ ತನ್ನ ಕುಟುಂಬವನ್ನು ಬಿಟ್ಟು ಹೋಗುತ್ತಾನೆ. ಗಟ್ಟಾಕಾದಲ್ಲಿ ಕೆಲಸ ಮಾಡಬೇಕೆಂಬುದು ಅವರ ಕನಸಾಗಿತ್ತು. ಅವನು ಗಟ್ಟಾಕಾದಲ್ಲಿ ಜಯನೇಟರ್ನಾಗಿ ತನ್ನ ಕೆಲಸವನ್ನು ಪ್ರಾರಂಭಿಸುತ್ತಾನೆ. ವಿನ್ಸೆಂಟ್ ಬೇರೆ ಏನಾದರೂ ಆಗಬೇಕೆಂದು ಬಯಸುತ್ತಾನೆ. ಆದ್ದರಿಂದಲೇ ಬಿಡುವಿನ ವೇಳೆಯಲ್ಲಿ ನ್ಯಾವಿಗೇಷನ್ ಅಧಿಕಾರಿಗಳ ದಾಖಲಾತಿಯನ್ನು ಓದುತ್ತಾರೆ.
ಅವರು ಈ ರೀತಿಯ ನ್ಯಾವಿಗೇಷನ್ ಮೂಲಭೂತ ಮಾಹಿತಿಯನ್ನು ಪಡೆಯುತ್ತಾರೆ. ಅವನು ತನ್ನ ಡೂಪ್ಲಿಕೇಟ್ ಐಡಿಯನ್ನು ಮಾಡುವ ವ್ಯಕ್ತಿಯನ್ನು ಭೇಟಿಯಾಗುತ್ತಾನೆ. ಆ ವ್ಯಕ್ತಿ ತನ್ನ ಡೂಪ್ಲಿಕೇಟ್ ಐಡಿ ತಯಾರಿಸುವಾಗ ಆತನಿಗೆ ಉನ್ನತ ಮಾನವನ ಗುರುತನ್ನು ನೀಡುತ್ತಾನೆ. ಅವನ ಬಳಿ ಇರುವ ವ್ಯಕ್ತಿಯ ಐಡಿ, ಅವನ ಹೆಸರು ಜೆರೋಮ್ ಮೊರೋ. ಅವರು ಸ್ಮಾರ್ಟ್ ಐಕ್ಯೂ ಮಟ್ಟವನ್ನು ಹೊಂದಿದ್ದಾರೆ ಮತ್ತು ಸ್ಮಾರ್ಟ್ ದೃಷ್ಟಿಯನ್ನು ಹೊಂದಿದ್ದಾರೆ. ಜೆರೋಮ್ನ ಅಸಾಧಾರಣ ಶಕ್ತಿಯು ಅವನು ಫಸ್ಟ್ ಕ್ಲಾಸ್ ಸಿಟಿಸನ್ ಸ್ಥಾನಮಾನವನ್ನು ಹೊಂದಿದ್ದನೆಂದು ಸೂಚಿಸಿತು. ಆತನಿಗೆ ಈಗ ನಡೆಯಲು ಸಾಧ್ಯವಾಗುತ್ತಿಲ್ಲ, ಹಾಗಾಗಿ ಆತನನ್ನು ಕೆಲಸದಿಂದ ವಜಾಗೊಳಿಸಲಾಗಿದೆ. ಜೆರೋಮ್ ತನ್ನ ಐಡಿಯನ್ನು ಮಾರಬೇಕು ಮತ್ತು ವಿನ್ಸೆಂಟ್ ತನ್ನ ಗುರುತನ್ನು ಖರೀದಿಸುತ್ತಾನೆ. ಇದರರ್ಥ ಈಗ ವಿನ್ಸೆಂಟ್ ಗಟ್ಟಾಕಾದಲ್ಲಿ ಕೆಲಸ ಮಾಡಬಹುದು, ಆದರೆ ಉನ್ನತ ಮಾನವನೆಂದರೆ ಜೆರೋಮ್. ಬದಲಾಗಿ ಅವರು ಪ್ರತಿ ತಿಂಗಳು ಜೆರೋಮ್ ಹಣವನ್ನು ನೀಡುತ್ತಾರೆ. ವಿನ್ಸೆಂಟ್ ತನ್ನ ಗುರುತನ್ನು ಬದಲಾಯಿಸಲು ಯಾವಾಗಲೂ ಕಾಂಟ್ಯಾಕ್ಟ್ ಲೆನ್ಸ್ಗಳನ್ನು ಧರಿಸಬೇಕಾಗುತ್ತದೆ, ಏಕೆಂದರೆ ವಿನ್ಸೆಂಟ್ನ ಕಣ್ಣುಗಳಿಂದ ಜೆರೋಮ್ನ ಕಣ್ಣುಗಳ ಬಣ್ಣ ಬದಲಾಯಿತು. ವಿನ್ಸೆಂಟ್ ತನ್ನ ಕೇಶವಿನ್ಯಾಸವನ್ನು ಜೆರೋಮ್ನಂತೆ ಮಾಡುತ್ತಾನೆ. ಅವರ ಪಾದದ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ. ಈಗ ವಿನ್ಸೆಂಟ್ ಜೆರೋಮಿಯಂತೆ ಕಾಣುತ್ತಿದ್ದ. ವಿನ್ಸೆಂಟ್ ಗಟ್ಟಾಕ ಸ್ಪೇಸ್ ಸಂಸ್ಥೆಗೆ ಅರ್ಜಿ ಸಲ್ಲಿಸಲು ಹೋಗುತ್ತಾನೆ. ಅವರು ಪರೀಕ್ಷೆಯ ಸಮಯದಲ್ಲಿ ಜೆರೋಮ್ ಅವರ ರಕ್ತದ ಮಾದರಿಯನ್ನು ನೀಡುತ್ತಾರೆ ಮತ್ತು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೆ. ಅವನು ನ್ಯಾವಿಗೇಟಿಂಗ್ ಅಧಿಕಾರಿಯಾಗುತ್ತಾನೆ. ವಿನ್ಸೆಂಟ್ ಪ್ರತಿದಿನ ವಿಭಿನ್ನ ದಿನಚರಿಯನ್ನು ಹೊಂದಿರುತ್ತಾರೆ. ಅವನು ತನ್ನ ಚರ್ಮದಿಂದ ಸತ್ತ ಜೀವಕೋಶಗಳನ್ನು ತೆಗೆದುಹಾಕಲು ಪ್ರತಿದಿನ ಕ್ಲೀನ್ ಶೇವ್ ಮಾಡುತ್ತಾನೆ. ವಿನ್ಸೆಂಟ್ ಪೊಲೀಸರನ್ನು ನೋಡುತ್ತಿರುವುದನ್ನು ನಾವು ನೋಡಿದ್ದೇವೆ. ಪೊಲೀಸರು ಸಾಕ್ಷ್ಯವನ್ನು ಪಡೆಯಲು ಡಿಎನ್ಎ ಸ್ಕ್ಯಾನ್ ಮಾಡಲು ಪ್ರಾರಂಭಿಸುತ್ತಾರೆ. ಪೊಲೀಸರಿಗೆ ವಿನ್ಸೆಂಟ್ನ ಕೂದಲು ಸಿಕ್ಕಿತು, ಆದರೆ ವಿನ್ಸೆಂಟ್ಗೆ ಇದು ತಿಳಿದಿಲ್ಲ. ಆತನನ್ನು ಬಂಧಿಸುವುದಿಲ್ಲ ಎಂದು ಖಚಿತವಾಗಿತ್ತು. ಅವರು ಶೀಘ್ರದಲ್ಲೇ ಟೈಟಾನ್ಗೆ ಹೊರಡಲಿದ್ದರು. ಈ ಸಮಯದಲ್ಲಿ ಅವನ ನಡವಳಿಕೆಯು ವಿಚಿತ್ರವಾಗಿದೆ ಎಂದು ಐರೀನ್ ಭಾವಿಸುತ್ತಾಳೆ. ಐರೀನ್ ಒಂದು ದಿನ ವಿನ್ಸೆಂಟ್ನ ಬಾಚಣಿಗೆಯನ್ನು ಕದ್ದು ಅದರಲ್ಲಿನ ಕೂದಲನ್ನು ಪರೀಕ್ಷಿಸುತ್ತಾಳೆ. ವಿನ್ಸೆಂಟ್ ಬುದ್ಧಿವಂತನಾಗಿದ್ದನು ಮತ್ತು ಅವನು ಜೆರೋಮ್ನ ಕೂದಲನ್ನು ಅಲ್ಲಿ ಇರಿಸಿದನು. ಐರೀನ್ ಪರೀಕ್ಷೆಯಲ್ಲಿ ಜೆರೋಮ್ ಅವರ ದಾಖಲೆಯನ್ನು ಸಹ ನೋಡುತ್ತಾರೆ. ವಿನ್ಸೆಂಟ್ ಮತ್ತು ಜೆರೋಮ್ ಕೂಡ ಒಳ್ಳೆಯ ಸ್ನೇಹಿತರಾಗುತ್ತಾರೆ. ಪರೀಕ್ಷೆಯ ನಂತರ ಪೊಲೀಸರು ವಿನ್ಸೆಂಟ್ ಎಂಬ ವ್ಯಕ್ತಿಯನ್ನು ಪತ್ತೆ ಮಾಡುತ್ತಾರೆ. ಯಾರು ಅಮಾನ್ಯರಾಗಿದ್ದಾರೆ ಮತ್ತು ಸೆಕೆಂಡ್ ಕ್ಲಾಸ್ ಸಿಟಿಸನ್ ನಾಗರಿಕರು ಇಲ್ಲಿ ಕೆಲಸ ಮಾಡುತ್ತಾರೆ. ಹಲವು ವರ್ಷಗಳ ಹಿಂದೆ ಜಾನಿಟರ್ ಕೆಲಸ ಮಾಡುತ್ತಿದ್ದರು. ಅದರಂತೆ ಪೊಲೀಸರು ವಿನ್ಸೆಂಟ್ನನ್ನು ಬೆನ್ನಟ್ಟಲು ಪ್ರಾರಂಭಿಸುತ್ತಾರೆ. ಒಂದು ದಿನ ಐರೀನ್ ವಿನ್ಸೆಂಟ್ ಅನ್ನು ಭೇಟಿಯಾಗುತ್ತಾಳೆ ಮತ್ತು ಅವನ ಕೂದಲನ್ನು ಒಮ್ಮೆ ಪರೀಕ್ಷಿಸಿರುವುದಾಗಿ ಹೇಳುತ್ತಾಳೆ ಮತ್ತು ಇದಕ್ಕಾಗಿ ಅವನಲ್ಲಿ ಕ್ಷಮೆ ಯಾಚಿಸುತ್ತಾನೆ. ತನ್ನ ಹೆತ್ತವರು ತನ್ನ ಜೀನ್ಗಳನ್ನು ಬದಲಾಯಿಸಿದ್ದಾರೆ ಎಂದು ಅವಳು ಅವನಿಗೆ ಹೇಳುತ್ತಾಳೆ. ಆಗಲೂ ಆಕೆಗೆ ಹೃದಯಾಘಾತವಾಗುವ ಅಪಾಯವಿದೆ. ಈ ಕಾರಣದಿಂದಾಗಿ ಅವಳು ಎಂದಿಗೂ ಸ್ಪೇಸ್ ಮಿಷನ್ ಎವರ್ ಕಾರ್ಯಾಚರಣೆಗೆ ಹೋಗಲು ಸಾಧ್ಯವಿಲ್ಲ. ನಂತರ ಐರಿನ್ ಮತ್ತು ವಿನ್ಸೆಂಟ್ ಊಟಕ್ಕೆ ಹೋಗುತ್ತಾರೆ. ಚಲಿಸುವಾಗ ಚೆಕ್ ಪಾಯಿಂಟ್ ಇತ್ತು. ಪೊಲೀಸರು ಕಾಂಟ್ಯಾಕ್ಟ್ ಲೆನ್ಸ್ ಧರಿಸಿದ್ದಾರಾ ಎಂದು ಜನರ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದರು. ವಿನ್ಸೆಂಟ್ ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಅವನ ಕಾಂಟ್ಯಾಕ್ಟ್ ಲೆನ್ಸ್ಗಳನ್ನು ತೆಗೆದನು. ಪೊಲೀಸರು ಅವುಗಳನ್ನು ಪರಿಶೀಲಿಸಿದರು ಮತ್ತು ಯಾವುದೇ ಪ್ರೂಫ್ ಸಿಗದ ಕಾರಣ ಅವರು ಮುಂದೆ ಸಾಗಿದರು. ವಿನ್ಸೆಂಟ್ ಕನ್ನಡಕವನ್ನು ಹೊಂದಿದ್ದರು ಮತ್ತು ಕಾಂಟ್ಯಾಕ್ಟ್ ಲೆನ್ಸಸ್ ತೆಗೆದ ನಂತರ ಸ್ಪಷ್ಟವಾಗಿ ಕಾಣಲಿಲ್ಲ. ಐರೀನ್ ಅವನನ್ನು ಒಂದು ಸ್ಥಳಕ್ಕೆ ಕರೆದೊಯ್ಯುತ್ತಾನೆ ಮತ್ತು ಅವರು ಸೂರ್ಯೋದಯವನ್ನು ನೋಡುತ್ತಾರೆ. ಈ ಸಮಯದಲ್ಲಿ ವಿನ್ಸೆಂಟ್ ಕಣ್ಣಿನ ಬಣ್ಣ ಬದಲಾಗಿರುವುದನ್ನು ಐರೀನ್ ಗಮನಿಸಿದಳು. ಇನ್ನೊಂದು ಬದಿಯಲ್ಲಿ ಜಾನಿಟರ್ನಾಗಿ ಕೆಲಸ ಮಾಡುವ ವಿನ್ಸೆಂಟ್ ಅನ್ನು ಪೊಲೀಸರು ದೃಢಪಡಿಸಿದರು. ಈಗ ಗಟ್ಟಾಕಾದಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಪ್ರತಿ ಎಂಪ್ಲಾಯಿಯ ರಕ್ತ ಪರೀಕ್ಷೆಯನ್ನು ಮಾಡಲು ಪೊಲೀಸರು ಯೋಚಿಸುತ್ತಾರೆ. ವಿನ್ಸೆಂಟ್ ತನ್ನ ರಕ್ತವನ್ನು ನೀಡಲು ಹೋಗುತ್ತಾನೆ ಮತ್ತು ಜೆರೋಮ್ನಿಂದ ರಕ್ತದ ಬಾಟಲಿಯನ್ನು ತೆಗೆದುಕೊಂಡನು. ಅವನು ತನ್ನ ರಕ್ತದ ಬಾಟಲಿಯನ್ನು ಜೆರೋಮ್ನ ರಕ್ತದ ಬಾಟಲಿಯಿಂದ ರಹಸ್ಯವಾಗಿ ಬದಲಾಯಿಸುತ್ತಾನೆ. ಅವನು ಪರೀಕ್ಷೆಯಲ್ಲಿ ಪಾಸ್ನಾಗುತ್ತಾನೆ. ಮತ್ತೊಂದೆಡೆ ಹೆಚ್ಚಿನ ಉದ್ಯೋಗಿಗಳನ್ನು ಪರೀಕ್ಷಿಸಲು ಪೊಲೀಸರು ಯೋಚಿಸುತ್ತಾರೆ. ಆದರೆ ಈ ಬಾರಿ ಜೆರೋಮ್ನ ಬಾಸ್ ಪೊಲೀಸರನ್ನು ನಿರಾಕರಿಸುತ್ತಾನೆ. ಐರೀನ್ ಮತ್ತು ವಿನ್ಸೆಂಟ್ ಗುಣಮಟ್ಟದ ಸಮಯವನ್ನು ಕಳೆಯುತ್ತಿದ್ದಾರೆಂದು ತೋರಿಸಲಾಗಿದೆ. ಇದನ್ನು ನೋಡಿದ ವಿನ್ಸೆಂಟ್ ಮತ್ತು ಐರೀನ್ ಹಿಂಬಾಗಿಲಿನಿಂದ ಓಡುತ್ತಾರೆ. ಐರೀನ್ ವಿನ್ಸೆಂಟ್ ಅನ್ನು ಕೇಳುತ್ತಾಳೆ, ನೀವು ಯಾರು? ಇನ್ನೊಂದು ಬದಿಯಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರು ವಿನ್ಸೆಂಟ್ ಮತ್ತು ಜೆರೋಮ್ ಅವರ ಚಿತ್ರವನ್ನು ಹೋಲಿಸುತ್ತಾರೆ. ಜೆರೋಮ್ ವಿನ್ಸೆಂಟ್ ಎಂದು ಪೊಲೀಸ್ ಅಧಿಕಾರಿ ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಕೊಲೆ ಮಾಡಿದ್ದಾನೋ ಇಲ್ಲವೋ ತಪ್ಪು ಐಡಿನೊಂದಿಗೆ ಬದುಕುತ್ತಿದ್ದಾನೆ. ಈಗ ಪೊಲೀಸ್ ಅಧಿಕಾರಿ ವಿನ್ಸೆಂಟ್ನ ಡೆಸ್ಕ್ನ ಬಳಿಗೆ ಹೋಗುವಾಗ ಇನ್ವೆಸ್ಟಿಗೇಷನ್ ಪ್ರಾರಂಭಿಸುತ್ತಾನೆ. ಐರಿನ್ ಇದನ್ನೆಲ್ಲ ನೋಡುತ್ತಾಳೆ. ಅವನು ಇದನ್ನು ವಿನ್ಸೆಂಟ್ಗೆ ಹೇಳಲು ಹೋದನು, ಆದರೆ ಪೊಲೀಸ್ ಅಧಿಕಾರಿ ಅವಳನ್ನು ತಡೆಯುತ್ತಾನೆ. ಅವನು ಅವಳನ್ನು ಬಲವಂತವಾಗಿ ಜೆರೋಮ್ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಇದನ್ನು ನೋಡಿದ ವಿನ್ಸೆಂಟ್ ಜೆರೋಮ್ಗೆ ಕರೆ ಮಾಡುತ್ತಾನೆ. ಅದಕ್ಕಾಗಿಯೇ ಜೆರೋಮ್ ಮನೆಯಲ್ಲಿ ಎಲ್ಲವನ್ನೂ ಚೆನ್ನಾಗಿ ಮಾಡುತ್ತಾನೆ. ವಿನ್ಸೆಂಟ್ ಕಚೇರಿಯಲ್ಲಿ ವಾಸಿಸುವಂತೆ ಅವನು ತನ್ನ ಮನೆಯಲ್ಲಿ ವಾಸಿಸುತ್ತಾನೆ. ಅವರ ಮುಖವು ಸ್ವಲ್ಪ ವಿಭಿನ್ನವಾಗಿತ್ತು. ಅಷ್ಟರಲ್ಲಿ ಪೊಲೀಸ್ ಅಧಿಕಾರಿ ಐರಿನ್ ಜೊತೆ ಬರುತ್ತಾನೆ. ಐರಿನ್ ನಿಜವಾದ ಜೆರೋಮ್ ಅನ್ನು ಮೊದಲ ಬಾರಿಗೆ ನೋಡುತ್ತಾಳೆ.
ಪೊಲೀಸ್ ಅಧಿಕಾರಿ ಜೆರೋಮ್ನ ರಕ್ತ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ. ಅವನ ಐಡಿ ಇಲ್ಲಿ ವಿನ್ಸೆಂಟ್ ಎಂದು ಬಹಿರಂಗಪಡಿಸುತ್ತದೆ. ಅಷ್ಟರಲ್ಲಿ ನಿಜವಾದ ಕೊಲೆಗಾರ ಸಿಕ್ಕಿಬಿದ್ದಿದ್ದಾನೆ ಎಂದು ಪೊಲೀಸ್ ಅಧಿಕಾರಿಗೆ ಕರೆ ಬರುತ್ತದೆ. ಕೊಲೆಯನ್ನು ಜೆರೋಮ್ ಬಾಸ್ ಮಾಡಿರುವುದು ಬಹಿರಂಗವಾಗಿದೆ. ಏಕೆಂದರೆ ಮರಣ ಹೊಂದಿದ ಮ್ಯಾನೇಜರ್ ಟೈಟಾನ್ ವಿಮಾನವನ್ನು ರದ್ದುಗೊಳಿಸಲು ಬಯಸಿದ್ದರು. ವರ್ಷಕ್ಕೊಮ್ಮೆ ಈ ವಿಮಾನ ಟೇಕ್ ಆಫ್ ಆಗುತ್ತಿತ್ತು. ಈ ಮ್ಯಾನೇಜರ್ ಯಾವುದೇ ತಪ್ಪು ಮಾಡುವುದನ್ನು ಜೆರೋಮ್ ಬಾಸ್ ಬಯಸುವುದಿಲ್ಲ. ಅದಕ್ಕಾಗಿಯೇ ಜೆರೋಮ್ನ ಬಾಸ್ ಅವನನ್ನು ಕೊನೆಗೊಳಿಸಿದನು. ಈ ಪ್ರಕರಣವನ್ನು ಪರಿಹರಿಸಲಾಗಿದೆ, ಆದರೆ ಪೊಲೀಸ್ ಅಧಿಕಾರಿ ವಿನ್ಸೆಂಟ್ ಅನ್ನು ಇನ್ನೂ ಅನುಮಾನಿಸುತ್ತಿದ್ದಾರೆ. ಒಂದು ದಿನ ಅವನು ರಾತ್ರಿ ವಿನ್ಸೆಂಟ್ನ ಡೆಸ್ಕ್ ಅನ್ನು ಪರಿಶೀಲಿಸಲು ಪ್ರಾರಂಭಿಸುತ್ತಾನೆ. ಏತನ್ಮಧ್ಯೆ ವಿನ್ಸೆಂಟ್ ಬಂದು ಪೊಲೀಸ್ ಅಧಿಕಾರಿಯನ್ನು ಅವನ ಹಿಂದೆ ಏಕೆ ಎಂದು ಕೇಳುತ್ತಾನೆ. ಪೊಲೀಸ್ ಅಧಿಕಾರಿ ಹೇಳುತ್ತಾನೆ, ವಿನ್ಸೆಂಟ್, ನೀನು ನನ್ನನ್ನು ಗುರುತಿಸಲಿಲ್ಲವೇ? ಪೊಲೀಸ್ ಅಧಿಕಾರಿ, ನಾನು ನಿಮ್ಮ ಸಹೋದರ ಆಂಟನ್ನೇ ಎಂದು ಘೋಷಿಸುತ್ತಾನೆ. ನಮ್ಮ ತಂದೆ ತಾಯಿಗಳು ತಮ್ಮ ತಪ್ಪಿನ ಫಲವಾಗಿ ಸತ್ತರು, ನೀವು ಸತ್ತಿದ್ದೀರಿ ಎಂದು ವಿನ್ಸೆಂಟ್ಗೆ ತಿಳಿಸುತ್ತಾನೆ. ಆಂಟನ್ ವಿನ್ಸೆಂಟ್ ಪೊಲೀಸರ ಮುಂದೆ ಶರಣಾಗುವಂತೆ ಕೇಳುತ್ತಾನೆ. ನೀವು ಕಾನೂನನ್ನು ಉಲ್ಲಂಘಿಸಿದ್ದೀರಿ ಮತ್ತು ಇನ್ನೊಬ್ಬ ವ್ಯಕ್ತಿಯ ಗುರುತನ್ನು ಹೊಂದಿದ್ದೀರಿ. ವಿನ್ಸೆಂಟ್, ನನ್ನ ಇಡೀ ಜೀವನವನ್ನು ಕಳೆದುಕೊಳ್ಳುವುದನ್ನು ನೀವು ನೋಡಲು ಬಯಸುತ್ತೀರಿ ಎಂದು ಹೇಳುತ್ತಾರೆ. ಅದಕ್ಕೆ ನೀನು ಹೊಟ್ಟೆಕಿಚ್ಚುಪಟ್ಟು ಇವತ್ತು ನಿನಗಿಂತ ಚೆನ್ನಾಗಿ ಬದುಕುತ್ತಿದ್ದೇನೆ. ನಾನು ಇದನ್ನು ಸ್ವಂತವಾಗಿ ಗಳಿಸಿದ್ದೇನೆ ಮತ್ತು ನನಗೆ ಯಾವುದೇ ಡಿಎನ್ಎ ಅಗತ್ಯವಿಲ್ಲ. ನೀವು ಶಕ್ತಿಶಾಲಿ ಎಂದು ಪರಿಗಣಿಸಿದರೆ ನಾವು ಮತ್ತೆ ಸ್ವಯಂ ರೈಸ್ ಅನ್ನು ಏಕೆ ಮಾಡಬಾರದು ಎಂದು ಆಂಟನ್ ಹೇಳುತ್ತಾರೆ. ವಿನ್ಸೆಂಟ್, ಓಕೆ, ನಾನು ಗೆದ್ದರೆ ನೀವು ನನ್ನನ್ನು ಬಿಡುತ್ತೀರಿ ಎಂದು ಹೇಳಿದರು. ಆಂಟನ್ ತಯಾರಾಗುತ್ತಾನೆ ಮತ್ತು ಅವರು ಈಜಲು ಹೋಗುತ್ತಾರೆ. ಆಂಟನ್ ಮತ್ತೆ ಸುಸ್ತಾಗುತ್ತಾನೆ ಮತ್ತು ವಿನ್ಸೆಂಟ್ ಮುಂದೆ ಹೋಗುತ್ತಿದ್ದನು. ಇದನ್ನು ನೋಡಿದ ಆಂಟನ್, ನೀವು ಸಾಯಲಿದ್ದೀರಿ ಎಂದು ಕೇಳುತ್ತಾನೆ. ಜೀವನದಲ್ಲಿ ನೀವು ಹೇಗೆ ಯಶಸ್ವಿಯಾದಿರಿ? ನನ್ನ ಕಠಿಣ ಪರಿಶ್ರಮವನ್ನು ನಾನು ಎಂದಿಗೂ ಅನುಮಾನಿಸದ ಕಾರಣ ನಾನು ಯಶಸ್ವಿಯಾಗಿದ್ದೇನೆ ಎಂದು ಅವನು ಅವನಿಗೆ ಹೇಳುತ್ತಾನೆ. ವಿಜ್ಞಾನಿಗಳ ಯಾವುದೇ ದಾಖಲೆಗಳನ್ನು ನಾನು ನಂಬದ ಕಾರಣ ನಾನು ನನ್ನ ದಾರಿಯನ್ನು ಕಂಡುಕೊಳ್ಳುತ್ತೇನೆ. ಅಷ್ಟರಲ್ಲಿ ಅವರು ಈಜುತ್ತಿದ್ದರು. ಆಂಟನ್ ಮೂರ್ಛೆ ಹೋಗುತ್ತಾನೆ. ವಿನ್ಸೆಂಟ್ ಅವನನ್ನು ತಪ್ಪಿಸಿಕೊಂಡು ದಡಕ್ಕೆ ಕರೆದೊಯ್ಯುತ್ತಾನೆ. ಈಗ ವಿನ್ಸೆಂಟ್ ಗೆದ್ದಿದ್ದಾರೆ, ಆದ್ದರಿಂದ ಆಂಟನ್ ಅವರನ್ನು ಬಿಡುತ್ತಾರೆ. ವಿನ್ಸೆಂಟ್ ಐರೀನ್ ಅನ್ನು ಕಂಡು ಅವಳಿಗೆ ಕೊನೆಯ ವಿದಾಯ ಹೇಳುತ್ತಾನೆ ಮತ್ತು ಅವನು ಅವಳಿಗೆ ಕ್ಷಮೆ ಯಾಚಿಸುತ್ತಾನೆ. ಅವನು ತನ್ನ ನಿಜವಾದ ಕೂದಲನ್ನು ಕೊಡುತ್ತಾನೆ. ಹಾಗಾದರೆ ವಿನ್ಸೆಂಟ್ ಯಾರು ಮತ್ತು ಅವನ ನಿಜವಾದ ಐಡಿ ಏನು ಎಂದು ಅವಳು ಗುರುತಿಸುತ್ತಾಳೆ. ನಗುತ್ತಿರುವಾಗ ಐರೀನ್ ಇದನ್ನು ನಿರಾಕರಿಸುತ್ತಾಳೆ ಮತ್ತು ಕೊನೆಯದಾಗಿ ವಿನ್ಸೆಂಟ್ ಜೆರೋಮ್ನನ್ನು ಭೇಟಿಯಾಗಲು ಹೋಗುತ್ತಾಳೆ. ನೀವು ಟೈಟಾನ್ನಲ್ಲಿ ಹೋಗುತ್ತಿರುವಂತೆ ನಾನು ಕೂಡ ಪ್ರವಾಸಕ್ಕೆ ಹೋಗುತ್ತಿದ್ದೇನೆ ಎಂದು ಜೆರೋಮ್ ಹೇಳುತ್ತಾರೆ. ಅವರು ವಿನ್ಸೆಂಟ್ಗೆ ಅನೇಕ ರಕ್ತದ ಮಾದರಿಗಳನ್ನು ಬಿಡುತ್ತಾರೆ. ವಿನ್ಸೆಂಟ್ ಜೆರೋಮ್ ಧನ್ಯವಾದವಿತ್ತರು, ಏಕೆಂದರೆ ಅವನು ತನ್ನ ಜೀವನವನ್ನು ಅವನೊಂದಿಗೆ ಹಂಚಿಕೊಂಡಿದ್ದಾನೆ. ಜೆರೋಮ್ ಅವನಿಗೆ ಒಂದು ಎನ್ವೆಲಪ್ ಅನ್ನು ಕೊಡುತ್ತಾನೆ. ನಂತರ ವಿನ್ಸೆಂಟ್ ಟೈಟಾನ್ಗೆ ತೆರಳುತ್ತಾನೆ. ಅವರು ಗಟ್ಟಾಕ ಆಫೀಸಿಗೆ ಬಂದು ಡಾಕ್ಟರ್ ಅನ್ನು ಭೇಟಿಯಾಗುತ್ತಾರೆ. ವೈದ್ಯರು ಹೊಸ ಪಾಲಿಸಿಯ ಬಗ್ಗೆ ಹೇಳುತ್ತಾರೆ. ಈ ಹಂತಕ್ಕೆ ಹೋಗುವ ಮೊದಲು ಅವರ ರಕ್ತ ಪರೀಕ್ಷೆ ಇರುತ್ತದೆ. ಇಲ್ಲಿ ವಿನ್ಸೆಂಟ್ ತನ್ನ ಯುರೈನ್ ಟೆಸ್ಟ್ ಅನ್ನು ಮಾಡಬೇಕಾಗಿದೆ. ವಿನ್ಸೆಂಟ್ ಅವರ ನಿಜವಾದ ಐಡಿ ಇಲ್ಲಿ ಬಹಿರಂಗವಾಗಿದೆ. ನನ್ನ ಮಗ ನಿನ್ನಿಂದ ಸ್ಫೂರ್ತಿ ಪಡೆದಿದ್ದಾನೆ ಎಂದು ಡಾಕ್ಟರ್ ಹೇಳುತ್ತಾರೆ. ಯಾಕೆಂದರೆ ಅವನಿಗೂ ಗಟ್ಟಾಕಾದಲ್ಲಿ ಕೆಲಸ ಮಾಡಬೇಕೆಂಬ ಆಸೆ ಇದೆ. ಸ್ಯೂಪೇರಿಯವನಾಗಿದ್ದರೂ ಅವನನ್ನು ತಿರಸ್ಕರಿಸಲಾಯಿತು ಮತ್ತು ಬಹುಶಃ ಅವನು ನಿಮ್ಮಂತೆ ಗಟ್ಟಾಕಾದಲ್ಲಿ ಕೆಲಸ ಮಾಡುತ್ತಿರಬಹುದು. ಅವರ ಐಡಿ ನಕಲಿ ಎಂದು ನನಗೆ ಮೊದಲ ದಿನದಿಂದ ತಿಳಿದಿದೆ ಎಂದು. ಇಲ್ಲಿ ಡಾಕ್ಟರ್ ಇನ್ವ್ಯಾಲಿಡ್ ರಿಸಲ್ಟ್ ಅನ್ನು ವ್ಯಾಲಿಡ್ ಮಾಡುತ್ತಾರೆ. ನಂತರ ವಿನ್ಸೆಂಟ್ ಸ್ಪೇಸ್ ಕ್ರಾಫ್ಟ್ಗೆ ತೆರಳುತ್ತಾನೆ. ಅಲ್ಲಿಗೆ ತಲುಪಿದ ಅವರು ಜೆರೋಮ್ ಅವರ ಲೆಟರ್ನ್ನು ತೆರೆಯುತ್ತಾರೆ. ನಾನು ಸ್ಯೂಪೇರಿಯವನಾಗಿದ್ದರೂ ಎಲ್ಲದರಲ್ಲೂ ಫೇಲ್ನಾಗಿದ್ದೇನೆ ಎಂದು ಬರೆಯಲಾಗಿದೆ. ಯಾವುದೇ ಸ್ಟ್ರೇನ್ಸ್ ನಮ್ಮ ಜೀವನವನ್ನು ದೀರ್ಘ ಮತ್ತು ಸಂತೋಷದಾಯಕವಾಗಿಸಿದೆ. ಆದರೂ ಈ ಜನ್ಮದಲ್ಲಿ ನನಗಾಗಿ ಇನ್ನೂ ಏನೋ ಉಳಿದಿದೆ, ಅದಕ್ಕಾಗಿಯೇ ನಾನು ಇಷ್ಟು ದೂರ ಪ್ರಯಾಣಿಸುತ್ತಿದ್ದೇನೆ. ಅದರೊಂದಿಗೆ ಜೆರೋಮ್ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಇಲ್ಲಿಗೆ ಸಿನಿಮಾ ಮುಗಿಯುತ್ತದೆ.